ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಗಣಿಗಾರಿಕೆ ಆದಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಸಿ ಸೆಂಟ್ರಲ್ ಎಂಪವರ್ ಕಮಿಟಿ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ಅದರ ಪ್ರಕಾರ ಗೈಡ್ಲೈನ್ಸ್ ಮಾಡೋದ್ರ ಮೂಲಕ SP ಮಾಡಿ ಅದರಲ್ಲಿ KMERC ಕರ್ನಾಟಕ ಮಿನರಲ್ ರೆಸ್ಟೋರೇಷನ್ ಕಂಪನಿ ಲಿಮಿಟೆಡ್ ಅಂತ ಸಂಸ್ಥೆಯನ್ನು ಹುಟ್ಟಾಕಿ ಅದರಲ್ಲಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನೇನು ಮಾಡಬೇಕು, ಯಾವ ಥರ ಹೆಲ್ತು, ಎಜುಕೇಷನ್ನು ಜೊತೆಗೆ ಇನ್ಫ್ರಾಸ್ಟ್ರಕ್ಚರು, ಬದುಕಿಗೆ ಬೇಕಾದಂಥದ್ದು ಏನು ಸಫರ್ ಆಗಿದ್ದಾರೆ ಜನ ಅದಕ್ಕೆ ಮಾಡಬೇಕು ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಹಿರೇಮಠವ್ರು ಕೂಡ ಮಾತಾಡಿರ್ಬೋದು. ಆದರೆ ಇವತ್ತು ಸರ್ಕಾರ ಕೂಡ ಇದೆ ಇವತ್ತೆಲ್ಲ ಜೊತೆಗೆ, ಯಾಕಂದರೆ ಸಿ ಅವರು ಏನು ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಕೂಡ ಅದನ್ನು ಫಾಲೋ ಮಾಡ್ಕೊಂಬಿಟ್ಟು ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಜೊತೆಗೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತಂತೇಳಿ ಇಲ್ಲ, ಅದು ಆ್ಯಕ್ಚುಲಿ ಆಲ್ರೆಡಿ ಸಿ ಅವರೇ ಅದು ಬಂದು ಸರ್ವೆ ಮಾಡ್ತಾರೆ. ನಾವೊಂದು ರಿಕ್ವೆಸ್ಟ್ ಮಾಡಿದ್ದೀವಿ. ನೋಡಿ, ನಮಗೇನೆಂದರೆ ಇದು ಯಾವಾಗಲೂ ಕೂಡ ಹಣ ಅನ್ನೋದು ಏನಿದೆಯಲ್ಲ, ಇದು ಫಂಡ್ ಏನಂತದ್ದು ಇರ್ತಲ್ಲ, ಸದ್ಬಳಕೆ ಆಗಬೇಕು ಎಲ್ಲದು ಕೂಡ. ಯಾವುದು ಕೂಡ ಅದು ಅಂದರೆ ನೀಡ್ ಬೇಸಿಸ್ ಮೇಲೆ ಜನರಿಗೆ ಬದುಕಿಗೆ ಬೇಕಾದಂಥದ್ದು ಏನಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಮತ್ತೆ ನಾನು ಅದನ್ನು ಎಲ್ಲೆಲ್ಲಿ ಅಂಥದ್ದು ಬರ್ತದೆ ರೀಕನ್ಸಿಡರೇಷನ್ ಮಾಡಿ ಅದನ್ನು ರಿವ್ಯೂ ಮಾಡಿ ಅದನ್ನು ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿ ಸಿ ಕೂಡ ನಾನು ಮಾತಾಡಿದ್ದೀನಿ. ಜೊತೆಗೆ ಇವತ್ತು KMRC MD ಅವ್ರ ಕಡೆನೂ ನಾನು ಮಾತಾಡಿದ್ದೀನಿ. ಜೊತೆಗೆ ಈಗ DC ಅವ್ರಿಗೆ ಅವರು ಕೂಡ ಕೊಟ್ಟಿದ್ದೀವಿ. ರಸ್ತೆ ಏನು ಬೇಕು, ಕುಡಿಯೋ ನೀರು ಏನು ಬೇಕು, ಎಲ್ಲೇನು ಸಿಟಿ ಆದ್ರೇನು ಇದಾದ್ರೂ. ಈಗ ನಾವು ಇಲ್ಲಿಂದ ಬರ್ತೀವಪ್ಪ ಡಿಸ್ಟಿಕ್ ಇದರಲ್ಲಿನೇ ನಮಗೆ ಹಾಸ್ಪಿಟಲ್ಸ್ ಬೇಕು, ಹಾಸ್ಟೆಲ್ಸ್ ಬೇಕು. ಈಗ ಡಿಗ್ರಿ ಆದಮೇಲೆ ಇಲ್ಲೇ ಬೇಕು ನಮಗೆ ಎಲ್ಲದೂ ಕೂಡ, ಮ್ಯಾಕ್ಸಿಮಮ್ ಟೀಚಿಗೆ ಎಲ್ಲದೂ ಕೂಡ ಇಲ್ಲೇ ಬೇಕು. ಜೊತೆಗೆ ನಮ್ಮ ಎಲ್ಲ ವಿಷಯಕ್ಕೂ ನಾವು ಹೆಡ್ ಕ್ವಾರ್ಟ್ರಿಗೆ ಬರಬೇಕಾಗುತ್ತೆ. ನಾರ್ಮಲಿ ಇಲ್ಲಿ ಹಾಸ್ಪಿಟಲ್ಸ್, ಈಗ ನಾನು ಕೂಡ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಈಗ MP ಆದಮೇಲೆ CSR ಸ್ಕೀಮಲ್ಲಿ ನಾನು ಇಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ MRI ಸ್ಕ್ಯಾನ್ ಇದು ಕೂಡ ಮಾಡಿಸಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ವೀಕಲ್ಲಿ ಉದ್ಘಾಟನೆ ಕೂಡ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಹಿಂಗೆ ಇವತ್ತು ನಗರಕ್ಕೆ ಆದಂತೇನಿಲ್ಲ, ಹಂಗೇನಾದರೂ ಸಣ್ಣ ಪುಟ್ಟ ಇತ್ತು ಬಂದರೆ ನಮ್ಮ ನಾರ್ಮಲಿ ಹೋಗ್ಬೇಕಾದ್ರೆ ಬಿಗಿನಿಂಗಲ್ಲಿ ಸ್ವಲ್ಪ ಆರ್ಡ್ರ್ ಆಗ್ತಿರ್ತದೆ, ಆಮೇಲೆ ಎಲ್ಲ ಸರಿ ಆಗ್ತದೆ, ಏನು ಪ್ರಾಬ್ಲಮ್ ಏನಿಲ್ಲ, ಸರಿ ಆಗ್ತದೆ. ಏನು ಪ್ರಾಬ್ಲಮ್ ಸರ್, ರಾಮಗಢ ಗ್ರಾಮವನ್ನು ಶಿಫ್ಟ್ ಮಾಡಬೇಕಂತ ಈಗ ಲೆಟರ್ ಬರೆದಿದ್ದಾರಂತ, ಯಾಕಂದ್ರೆ ಅಲ್ಲಿ ಇರತಕ್ಕಂಥ ರಸ್ತೆಯನ್ನು ನೋಡಿ, ನಾನು ಕೂಡ ಅಲ್ಲಿ ಮನವಿ ಮಾಡಿದ್ದೀನಿ. ಅಲ್ಲಿ ಆರ್ಥಾಲಜಿಕಲ್ ಡಿಪಾರ್ಟ್ಮೆಂಟ್ದು ಹಿಂದ್ಲ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೋಟೆ ಕೂಡ ಇದೆ ಅಲ್ಲಿ. ಆಮೇಲೆ ಗೋರ್ಪಡೆ ಅವರು ಹಿಂದ್ಲ ಕಾಲದಲ್ಲಿ ಅಲ್ಲಿ ನಾರ್ಮಲಿ ಒಂದು ಚರ್ಚ್ ಕೂಡ ಇದೆ ಅದೆಲ್ಲ. ಆಮೇಲೆ ರಾಮಗಢ ಅಲ್ಲಿ ರಾಮಸ್ವಾಮಿ ದೇವಸ್ಥಾನ ಕೂಡ, ಅದು ಪುರಾತತ್ವ ಇಲಾಖೆಗೆ ಕೂಡ ಅದು ಸೇರ್ಪಡೆ ಆಗಿದೆ. ಆಮೇಲೆ ಮೊದಲನೇ ಗ್ರಾಮ ಅಲ್ಲಿ ಉರ್ಸು ಕೂಡ ನಡೀತಾ ಇದೆ, ಒಂದು ರಾಮಸ್ವಾಮಿ ಉರ್ಸು ಕೂಡ ನಡೀತಾ ಇದೆ. ಇದೆಲ್ಲ ಧಾರ್ಮಿಕ ಭಾವನೆಗಳು ಎಲ್ಲದೂ ಇರೋದ್ರಿಂದ ಸುಮ್ಮನೆ ಅಲ್ಲಿ ಹೂವಪ್ಪಕ್ಕೆಲ್ಲ ಆ ಥರ ಶಿಫ್ಟಿಂಗು ಅಂಥದ್ದೇನು ಪ್ರಶ್ನೆನೇ ಇಲ್ಲ, ಶಿಫ್ಟಿಂಗ್ ಎಲ್ಲ ಪ್ರಶ್ನೆನೇ ಇಲ್ಲ. ಅದನ್ನು ಮಾದರಿ ಗ್ರಾಮ ಮಾಡಲಿಕ್ಕೆ ಮುಂದಿನದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಲ್ರೆಡಿ ಅದಕ್ಕೆ 72 ಕೋಟಿ ವೆಚ್ಚದಲ್ಲಿ ಕೂಡ CC ರಸ್ತೆ, ಆಮೇಲೆ ಅಲ್ಲಿ ಕುಡಿಯೋ ನೀರಿಂದ ಅಲ್ಲೇ RO ಪ್ಲಾಂಟ್ ಮಾಡಿದ್ವಿ, CC ರಸ್ತೆ ಮಾಡಿಸಿದ್ವಿ, ನವಗ್ರಾಮ ಕೂಡ ಮಾಡ್ತಾಯಿದ್ವಿ. ಬಟ್ ಒಂದೇನಂದರೆ ಫಾರೆಸ್ಟಿನ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ. 4 ಎಕರೆ 5 ಎಕರೆ ಜಮೀನು ಕೂಡ ನಾವು ರೆವಿನ್ಯೂ ಅಂತೇಳಿ ರಿಸರ್ವ್ ಮಾಡಿ ಎಲ್ಲ ಇಟ್ಟಿದ್ದೀವಿ. ಎಲ್ಲ ಅಲ್ಲಿಂದ ಕೂಡ ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಇವತ್ತು ನಾವು ಆಡಳಿತವನ್ನು ಮಾಡ್ಕೊಂಡು ಬಂದ್ವಿ. ಯಾವುದೇ ನಿರ್ಧಾರ ಮಾಡಿದರೂ ಕೂಡ ಇವತ್ತು ಹೈಕಮಾಂಡ್ ನಿರ್ಧಾರ ಮಾಡ್ತತೆ. ಎಲ್ಲರೂ ಕುಂತ್ಕೊಂಡು ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂತೀವಿ. ಎಲ್ಲ ಹೈಕಮಾಂಡ್ ನೇತೃತ್ವದಲ್ಲಿ ನಡೀತದೆ. ನಮಗೆ ಹಿರಿಯರು ಎಲ್ಲರೂ ಕೇಳೋರು ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹಿರಿಯರು ಏನು ತೀರ್ಮಾನ ಕೊಡ್ತಾರೆ. ಈಗ ನೋಡಿ, ನಾನು MLA ಇದ್ದೆ. MLA ಇದ್ದಾಗ ಇಲ್ಲ ತುಕಾರಾಮ್ ನೀನು ಬಳ್ಳಾರಿ ಲೋಕಸಭೆಗೆ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಪಕ್ಷಕ್ಕೆ ಒಂದು ಮಾತಿಗೆ ನಾನು ಗೌರವ ಕೊಟ್ಕೊಂಡು ಇರೋ MLAಗೆ ಇದ್ಕೊಂಡು ನಾನು MP ಕಂಟೆಸ್ಟ್ ಮಾಡಿ ಇವತ್ತು ಜನ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದ ಮಾಡಿದರು. ಇವತ್ತು ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಹೈಕಮಾಂಡು ಜನ, ನಾನು ಈ ಸೇವೆಯನ್ನು ಮಾಡ್ತಾನೆ. ಪಕ್ಷ ಏನು ಕೊಟ್ಟಿದ್ದಾರೆ ನಾನು ಮೊದಲಿಂದ ಕೂಡ ನಾನು ಮಾಡ್ಕೊಂಡು ಪಕ್ಷಿನ ಶಿಸ್ತಿನ ಸಿಪಾಯಿ ನಾನು. ಅವ್ರು ಏನು ಜವಾಬ್ದಾರಿ ಕೊಟ್ಟರು ಅದು ಮಾಡ್ತಾ ಇದ್ದೀನಿ ನಾನು. ಇಲ್ಲ, ಮೊದಲಿಂದ ಕೂಡ 2008 ಮೊದಲನೇ ಬಾರಿ ನಾನು ಶಾಸಕನಾಗಿ ಬಂದಾಗಲಿಂದ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಯಾಗಿ ಅವ್ರು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ನಡ್ಕೊಂತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.